पहले कभी ना खाई होगी ऐसी बिरयानी जिसे कहते हैं हम शाही मटकी बिरयानी, जिसे बनाया गया है प्यार से, उसे कहा जाएगा बड़ी शान से। अब से सिर्फ बिरयानी नहीं, शाही मटकी दम बिरयानी, जिसे गर्म करके नहीं गर्म बना के खिलाते हैं मेरे भाई। जिस मटकी में होगी बिरयानी तैयार, उसी मटकी में दिया जाएगा यार ऑथेंटिक टेस्ट के साथ। तो आइए अपनों के साथ और मजा लीजिए शाही मटकी बिरयानी के साथ साथ खासकर फैमिली के लिए होगा सेपरेट इंतजाम। बाग मारे चिकन कॉर्नर, अपोजिट बस स्टैंड बीजापुर। कैसा है? ಸೂಪರ್ ಆಗಿ ಸೂಪರ್ 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 ಬೈ ಸೂಪರ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀವಿ ಬಿಜಾಪುರಿಂದ. ನಾವು ಬೆಂಗಳೂರಿಂದ ಬಂದಿರೋದು. ಬಸ್ ಸ್ಟ್ಯಾಂಡ್ ಹತ್ರ ಇದ್ದ ಬಂದ್ವಿ. ಮಾರ್ನಿಂಗ್ ಒಳ್ಳೆ ಬಿಸಿ ಮಡಿಕೆ ಬಿರಿಯಾನಿ ಕೊಟ್ಟಿದ್ದಾರೆ. हर जिले में विश्वविद्यालय की योजना पर एमएलए यत्नाल ने जताई नाराजगी। बीजापुर में सीएम के आगमन की तैयारियों के चलते एमएलए यत्नाल की ओर से प्रेस मीट के जरिए कहा गया है कि कई विश्वविद्यालय में सिलेक्शन के समय पर घोटाले हुए हैं। उप कुलपति वाइस चांसलर चुनने के लिए 4 करोड़ डील। मेरे मुताबिक हर जिले में एक विश्वविद्यालय निर्माण नहीं होना चाहिए। 2 करोड़ के अनुदान से विश्वविद्यालय का निर्माण करती है सरकार। 200 से 300 एकड़ जमीन जब्त कर लेते हैं विश्वविद्यालय के जिम्मेदार। इस तरह से अपनी राय को व्यक्त किया एमएलए बसनगौड़ पाटिल यत्नाल ने। ಯೂನಿವರ್ಸಿಟಿ ಮಾಡಿ ಮಾಡೋದು ಅದು ಖರೆ ಅಂದ್ರೆ ಅಲ್ಲ ಅಟ್ಲೀಸ್ಟ್ ಒಂದು ಬ್ರಾಂಚ್ ನಾನು ಕೇಳಿದ್ರೆ ಆ ಯೂನಿವರ್ಸಿಟಿಗಳು ಇಷ್ಟು ಮಾಡಬಾರ್ದು. 2,000 ಕೋಟಿ ರೂಪಾಯಿ ಹಾಕ್ತಿರಿ ನೀವು ಅದಕ್ಕೆ, ಅದು ವೇಸ್ಟ್. ನಿಮ್ಮದೇ ಸರ್ಕಾರ, ನಮ್ಮದೇ ಸರ್ಕಾರ ಇದ್ರೆ ನಮ್ಮ ಸರ್ಕಾರ ಇದ್ರೆ ಏನು ಹೊಟ್ಟೆ ಹಿಡಿದಕ್ಕಲ್ಲ. ಹೌದಪ್ಪಗಳು ಹೌದಪ್ಪ ಅನ್ಬೇಕಂತ ಅಲ್ಲ ಈಗ ಆಗ್ಲೇ ಮಾಡಿದಾರಲ್ಲ ಸರ್, ಅದಕ್ಕೆ ಮತ್ತೊಂದು ಹೊಸ ಸ್ಕೀಮ್ ಬೇಡ ಕೇಳಿದ್ರಪ್ಪ. ನನ್ನ ವೈಯಕ್ತಿಕ ಅಭಿಪ್ರಾಯ ನಂದು ಅದು ಪಕ್ಕ ಎದಕ್ಕೂ ತಗೊಂಡು ಏನು ಮಾಡೋದು. 200-300 ಎಕರೆ ಜಮೀನು ಹೊಡ್ಕೊಂಡು ಕೊಡ್ತಾರೆ. ಏನಾಗೋದು ಇದ್ದಿದ್ವೇ ಚೆನ್ನಮ್ಮ ಐತಿ, ಅಲ್ಲಿ ಲಕ್ಷ್ಮಾದೇವಿ. ನರೇಂದ್ರ ಮೋದಿ ಅವರೇ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೂ ಆ ಸಾಮರ್ಥ್ಯ ಮ್ಯಾಗ ಮುಂದೆ ಆಗಲಿ. ಈಗಿನ ಪರಿಸ್ಥಿತಿ ಒಳಗೆ ಇನ್ನೂ ಅದು ಅಲ್ಲ, ಭಾಳ ಶಿಕ್ಷಣ ಹೊಸ ನೀತಿ ಪ್ರಕಾರ ಏನು ಬರ್ತದೆ ಬರ್ರಿ, ಅವಾಗ ಅದಕ್ಕೆ ಆದಂಥ ಅನುದಾನ ಬರ್ತದೆ. ಇವತ್ತು ಏನಾಗ್ತದೆ, ಇವ್ರು ಕೊಡಿದ ಒಂದು 20 ಕೋಟಿ ಕೊಡ್ತಾರೆ ಸೆಂಟ್ರಲ್ದವ್ರು, ಇವ್ರು ಇನ್ವೆಸ್ಟ್ ಮಾಡಿದ 500 ಕೋಟಿ ರೂಪಾಯಿ ಮಾಡ್ತಾರೆ. ಅಲ್ಲೊಬ್ಬ ವೈಸ್ ಚಾನ್ಸಲರು ಮತ್ತು ಅವನ ದರ್ಬಾರ, ಅವನು ಸುಮ್ಮನೆ ಬಿಲ್ಡಿಂಗ್ ಕಟ್ಕೊಟ್ಟು ಹೋಗ್ತಾನೆ, ಸುಮ್ಮನೆ ಗಿಡ ಹಚ್ಚಿನ ಖರ್ಚಾಗ್ತಾನೆ. ಯಾಕಂದ್ರೆ ನಾನು ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಇದ್ದಾಗ ಇವೆಲ್ಲ ಯೂನಿವರ್ಸಿಟಿ ಅವ್ರದ್ದು ಎಲ್ಲ ಗುರ್ತಿರ್ತಾನೆ. ಮಂಗಳೂರು ಯೂನಿವರ್ಸಿಟಿ ಒಳಗೆ ಏನು ಖರ್ಚಾಗೈತಿ, ಮೈಸೂರು ಯೂನಿವರ್ಸಿಟಿಯಾಗ ಏನಾಗೈತಿ, ಬೀದರ್ದು ವೆಟರ್ನರಿ ಯೂನಿವರ್ಸಿಟಿ. ಯಾಕಂದ್ರೆ ನಾನು ಮುಂದೆ ಬಂದೋಗಿರಲ್ಲ ಎಲ್ಲ ವೈಸ್ ಚಾನ್ಸಲರ್ಗೆ ಅದೊಂದು ರಿಜಿಸ್ಟ್ರಾರು ವೈಸ್ ಚಾನ್ಸಲರ್. ಇದೇನಾಯ್ತು ರೀ, ಇದು ಬೆಳಗಾವದ ಅಂತ ನಮ್ಮ ಯಾವುದು ವಿಟಿ ಎಲ್ಲ ಕಡೆ ಬರೀ ಅವೇ ಅದಾವ, ಗದ್ದಲನೇ ಅದಾವ. ಯಾಕಂದ್ರೆ ಅವರು ವೈಸ್ ಚಾನ್ಸಲರ್ ಆಗ್ಬೇಕಾದ್ರೆ 4-5 ಕೋಟಿ ರೂಪಾಯಿ 10 ಕೋಟಿ ಹೊಟ್ಟೆ ಬಂದಿರ್ತಾರೆ. ನಿಮಗೆಲ್ಲ ಹೊಟ್ಟೆ ಬಂದಾರ ಮತ್ತು ಬಂದ್ಕೊಂಡು ನಾವು ತೆಗಿಲಕ್ಕೆ ಶಿಕ್ಷಣ ಎಲ್ಲಿ ಕೊಡ್ತಾರೆ ಅವರು. ಅದನ್ನು ವಿ ಸಿಗಳ ನೇಮಕದಲ್ಲಿ ಭಾರತ ದೇಶಕ್ಕೆ